ಪಶ್ಚಿಮ ಘಟ್ಟಗಳ ತಪ್ಪಲು ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗೂನಡ್ಕ ಪರಿಸರದಲ್ಲಿ ನಾಡು ಪ್ರದೇಶಕ್ಕೆ ಕಾಡಾನೆಗಳ ಆಗಮನ ಮುಂದುವರೆದಿದ್ದು, ತಡರಾತ್ರಿ 8ರಿಂದ 10 ಕಾಡಾನೆಗಳ ಬೃಹತ್ ಹಿಂಡು ಕೃಷಿ ತೋಟಗಳಿಗೆ ನುಗ್ಗಿ ಭಾರೀ ಪ್ರಮಾಣದ ಬೆಳೆ ಹಾನಿ ಮಾಡಿದೆ. ಆನೆಗಳು ನುಗ್ಗದಂತೆ ತಡೆಯಲು ರೈತರು ನಡೆಸಿದ ಗಂಭೀರ ಪ್ರಯತ್ನಗಳು ಸಂಪೂರ್ಣ ವಿಫಲವಾಗಿದೆ. ಅರಣ್ಯ ಗಡಿಯಿಂದ ಹೊರಬಂದ ಕಾಡಾನೆಗಳ ಹಿಂಡು ಏಕಾಏಕಿ ಕೃಷಿ ತೋಟಗಳತ್ತ ಹೆಜ್ಜೆ ಇಟ್ಟಿದೆ. ಇದನ್ನ ಗಮನಿಸಿದ ಸ್ಥಳೀಯ ಕೃಷಿಕರು ಹಾಗೂ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ತಕ್ಷಣವೇ ಜಂಟಿಯಾಗಿ ಕಾರ್ಯಾಚರಣೆಗಿಳಿದ ರೈತರು ಆನೆಗಳನ್ನ ಹಿಮ್ಮೆಟ್ಟಿಸುವ ಸಲುವಾಗಿ ಅವುಗಳ ಸನಿಹದಲ್ಲೇ ಪಟಾಕಿಗಳನ್ನ ಸಿಡಿಸಿದ್ದಾರೆ. ಅಲ್ಲದೆ ಜೋರಾಗಿ ಬೊಬ್ಬೆ ಹೊಡೆದು ಶಬ್ದ ಮಾಡುವ ಮೂಲಕ ಕಾಡಿನತ್ತ ಓಡಿಸಲು ಶ್ರಮಿಸಿದ್ದಾರೆ. ಆದರೆ ಇದಾವುದನ್ನ ಪರಿಗಣಿಸದೆ ಕಾಡಾನೆಗಳು ನೇರವಾಗಿ ತೋಟದ ಒಳಗೆ ನುಗ್ಗಿವೆ. ಗ್ರಾಮಸ್ಥರು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ತಕ್ಷಣವೇ ಮಾಹಿತಿಯನ್ನ ನೀಡಿದ್ದಾರೆ. ಆನೆಗಳನ್ನ ಮತ್ತೆ ಅರಣ್ಯದತ್ತ ಓಡಿಸುವ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದಾರೆ. ಕಾಡಾನೆಗಳ ಹಾದಿಯಲ್ಲಿ ಮನೆ ಕಟ್ಟಿ ತೋಟ ಮಾಡಿದ್ರೆ ಇದನ್ನ ಅನುಭವಿಸಲೇಬೇಕು ಎನ್ನುವುದು ಪರಿಸರವಾದಿಗಳ ಅಂಬೋಣ. ಹೋಗ್ಬಿಡಿ ಅಣ್ಣ, ಹಿಂದೆ ಹುಟ್ಟು ಇನ್ನು ಓಡ ಓಡ ಲೈಟ್ ಕೊಡಿ, ಲೈಟ್ ಕೊಡಿ, ಯಾರ ಕೈಯಲ್ಲಿ